ಸೊ ಈ ಮುಖ್ಯವಾದ ಕಾರಣ ನಾವಿಲ್ವ ಇಷ್ಟು ದೂರ ಬಂದಿರೋದು ಮತ್ತೆ ನಿಮ್ ಪರಿಚಯ ತಗೊಳಕತ್ತಿರೋದು ಏನಪ್ಪಾ ಅಂದ್ರೆ ಪವರ್ ವೀಡರ್ಸ್ ಗಳು ಇತ್ತೀಚಿಗೆ ಮಾರ್ಕೆಟ್ ದಾಗ ಬಹಳಷ್ಟು ಅದಾವ. ಟ್ರ್ಯಾಕ್ಟರ್ ಗಳು ಅದಾವು, ಮತ್ತೆ ಎತ್ತಿನಿಂದನೂ ಗಳೆ ಹೊಡೆ ಮಂದಿ ಇನ್ನೂ ತನಕ ಐತೆ. ಆದ್ರೆ ಇಷ್ಟೆಲ್ಲ ಆಪ್ಷನ್ಸ್ ಗಳು ಇದ್ರು ಸಹಿತ ನೀವೇನೋ ಹೊಸ ಪ್ರಯೋಗ ಮಾಡಕ್ ನೋಡತ್ತೀರಿ. ಅದ್ರ ಮ್ಯಾಗ ಅದು ಇಂತ ಗುಡ್ಡದ ಹೊಲಗಳು ಇದ್ರು ಸಹಿತ ಇದೇನೋ ಬೇರೆ ಮಷೀನ್ ಒಂಥರ ಏನೋ ಟ್ರ್ಯಾಕ್ ವೀಡರ್ ಅಂತ ಹೇಳಿ ಬರುವಂತ ಮಷೀನ್ ಅನ್ನು ನೀವು ಪರ್ಚೇಸ್ ಮಾಡಿದ್ರಿ. ಸೊ ಅದ್ರ ಮುಖ್ಯವಾದ ಕಾರಣ ಏನು, ಮತ್ತೆ ಈ ನಿಮ್ ತಲೆ ಹೆಂಗ್ ಬಂತು, ಇದರಿಂದ ನಿಮ್ ಕೆಲಸ ಆಗ್ತದಪ್ಪ ಅಂತ ಹೇಳಿ ನಿಮ್ಗೆ ಹೆಂಗ್ ಬಂತು ವಿಚಾರ? ಎಕ್ಸಾಕ್ಟ್ಲಿ ಈಗ ಹೆಂಗಿರ್ತದ್ರಿ, ಇದೆ 7 HP ಪವರ್ ವೀಡರ್ ನಾವು ತಗೊಂಡೇವಿ ನಿಮ್ ಕಡೆಯಿಂದ. ತಗೊಂಡ್ರೆ ಈಗ 7 HP ಪವರ್ ಜನರೇಟ್ ಎಂಜಿನ್ ಮಾಡ್ತದ್ರಿ. ಅದನ್ನ ಮಾಡಿದ ಮೊದಲು ಮಷಿನ್ಗೆ ಹೋಗ್ಬೇಕು, ಮಷಿನ್ ಇದ್ದದ್ದು ಜಮೀನಿಗೆ ಕೊಡ್ಬೇಕು. ಅದ್ ಟ್ರಾನ್ಸ್ಫರ್ ಆಗ್ಬೇಕಂದ್ರೆ ಸರಿಯಾದ ಒಂದು ವ್ಯವಸ್ಥೆ ಬೇಕು. ಈಗ 2 ಗಾಲಿ ಹಚ್ಚಿರ್ತಾರೆ, ಇಷ್ಟಿಟ್ಟು ಅಡಲ್ಗಿರ್ತಾವ್ರು, ಅದು ಓಡ್ಬೋದು, ಸೀದಾ ಓಡ್ಬೋದು. ಮತ್ತೆ ಯಾವಾಗ ಲೋಡ್ ಬೀಳ್ತದಲ್ಲ ಅವಾಗ ಒಳಗೆ ಇಳಿಬಹುದು. ಒಂದ್ ವೇಳೆ ಪವರ್ ಟ್ರಾನ್ಸ್ಮಿಷನ್ ಅದಕ್ಕಿತ್ತಂದ್ರೆ. ಸೊ ಆ ಉದ್ದೇಶಕ್ಕಾಗಿ ಪೂರಾ ಪವರ್ ಟ್ರಾನ್ಸ್ಮಿಷನ್ ಶಿಸ್ತಿತ್ ಆಗ್ಬೇಕಂತಂದು ಇದು ಚೈನ್ ಟ್ರ್ಯಾಕಿಂಗ್ ಸಿಸ್ಟಮ್ ತಗೊಂಡು. ಸೊ ಈ ಮಷೀನ್ ನೀವು ಯಾವೆಲ್ಲ ಗಾಡಿ ಯೂಸ್ ಮಾಡಿರಿ, ಮತ್ತೆ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಹೆಂಗೈತೆ ಸರ್? ನಿಮಗೆ ಹೆಂಗ್ ಅನ್ಸುತ್ತೆ, ನಿಮ್ಮ ಅನಿಸಿಕೆ? ನಮ್ಮ ಅನಿಸಿಕೆ ಪ್ರಕಾರ ಎಲ್ಲಾ ನೀವು ಕೊಡೋದು 5 ಟೂಲ್ ಭಾರಿ ಇದಾವ್ರಿ, ಒಂದಕ್ಕಿಂತ ಒಂದು. ಆಮೇಲೆ ಇದು ಬಂದು ಈಗ ನೀವು ನೋಡಾಕತ್ರಿ, ಇಲ್ಲೇ ಈಗ ಹೊಡೆದೇವಿ, ಈಗ ಮಸ್ತ್ ಹೊಡ್ಯಾಕತ್ತದ್ರಿ. ಇದು ಹ್ಯಾಪಿನೆಸ್ ನನಗಂತೂ. ಯಾಕೆ ಇದ್ರೊಳಗಡೆ ನಾವು ಇದ ಮಾಡ್ಬೋದು ಏನ್ರಿ, ಇದನ್ನ ಈಗ ಇಷ್ಟು ಮಾಡಿದ ನಂತರ ರೂಟರ್ ಹಚ್ಬೋದು, ಬೇಕಾದ್ರೆ ಪ್ಲೇನ್ ಮಾಡಿ ಸೀದಾ ನಾವು ಆಲ್ಮೋಸ್ಟ್ 6 ಇಂಚ್ ತನಕ ಮ್ಯಾಲ ಹೋಗಿತ್ತು ನೋಡ್ರಲ್ಲ. ಇದು 6 ಇಂಚ್, ನಂದು ಇದು 9 ಇಂಚ್. ಇದು ನೋಡ್ರಿ, ಇದು 9 ಇಂಚ್ಗೆ ಒಂದ್ ಈಟ್ ಕಡಿಮೆ ಇತ್ತು ಅಂದ್ರೆ 7 ಇಂಚರೇ ಆರಾಮ್ ಸೇರಿ ಜಮೀನ್ದಾಗ ಹೋಗಿತ್ತು ನೇಗಿಲ ಹಾಕೊಡ್ದಾಗ. ಇದು ನನ್ನ ಕೈ 9 ಇಂಚ್ ಐತ್ರಿ. ಇದು ಇಲ್ಲಿ ತಕ ಬರ್ತದ. ಸೊ ಇಲ್ಲಿ ತಕ ಅಂದ್ರೆ ಈಗ ಇಷ್ಟರ ಹೋಗಿತ್ತು. ಇದು ನೋಡ್ರಿ ಇಷ್ಟು ಹೋಗಿತಿ, ಅದ 7 ಇಂಚರೇ ಆರಾಮ್ ಸೇರಿ ಒಳಗೆ. ಸೊ ಮಷೀನ್ ಪವರ್ ತಕ್ಕ ನೀವು ಕೆಲಸ ನೋಡ್ರಿ ಸ್ಯಾಟಿಸ್ಫ್ಯಾಕ್ಷನ್ ಐತಿ ನಿಮಗೆ ಈ ನೇಗಿಲದಿಂದ ಇದು ಮಾಡ್ರಿ ಕೆಲಸ ನೋಡಿದ? ಬಾಳ ಐತ್ರಿ, ಬಾಳ ಸಂತೋಷ ಐತ್ರಿ. ಮತ್ತೆ ಇವು ಟೂಲ್ಗಳ ಬಗ್ಗೆ ಹೇಳ್ಬೇಕಂದ್ರ ಸರ, ಇದು ಈಗ ನೋಡಿದ್ವಿ, ಇದು ಓಕೆ ಐತ್ರಿ. ಇದನ್ನು ಹೊಡೆದೇನ್ರಿ, ಇದು ಮಸ್ತ್ ಕೊಟ್ಟಿದ್ರಿ ರಿಸಲ್ಟ್. ಆಮೇಲೆ ಇದನ್ನ ಈಗ ಹೊಡಿಬೇಕಾಯ್ತ್ರಿ, ಈಗ ಹೊಡಿತೇವ್ರಿ ನಿಮ್ ಮುಂದೆ ಹೊಡೆದ್ ನೋಡ್ತೇವ್ರಿ. ಇದು ಯಾಕಂದ್ರೆ ಕಸ ಇದ ಒಂಥರ ಎಡಿ ಇದ್ದಂಗ ಐತ್ರಿ. ಇದ ಇಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡುವಂಗ ಐತ್ರಿ. ಇದು ಕೊಟ್ಟಿದ್ದೀರಿ ನೀವು. ಈಗ ಇವನ್ನ ಎಷ್ಟ್ ಬೇಕಾಟ್ ಅಡಾಲ್ ಮಾಡ್ಕೊಂಡ್ರಿ, ಮತ್ತೆ ಇಂಟರ್ ಕಾರ್ಪಿಂಗ್ ಈಜಿ ಆಕೈತಿ ಅನ್ನೋ ಕರ್ಸಿಂದ ಇದನ್ನ ತೊಗೊಂಡೇವ್ ಸರ್ ಕರೆ ಈ ಮಷಿನ್. ಯಾಕಂದ್ರೆ ಇದ್ರದ್ದು ವಿಡ್ತ ಕಡಿಮೆ ಐತ್ರಿ. ಇಂಟರ್ ಕಾರ್ಪಿಂಗ್ ಪ್ಲಸ್ ಲೋಡ್ ಅನ್ನು ತಗೊಳಕತ್ರ ಈಗ ಎಮರ್ಜೆನ್ಸಿ ಇಷ್ಟೇನ ಇವನ್ ಎಷ್ಟ್ ಬೇಕಾಟ್ ನಾವ್ ಹೆಚ್ಚ ಕಡಿಮೆ ಮಾಡ್ಕೋಬಹುದು. ಮಿನಿಮಮ್ ಅಂದ್ರೆ ಈಗ ನೋಡಿ 9 ಇಂಚು, ಒಂದ್ 4 ಇಂಚ್, 13 ಇಂಚ್ ಅಥವಾ 12 ಇಂಚ್ ಬಿಡ್ತಿ ಮಿನಿಮಮ್ ಕುಂತದ. 12 ಇಂಚ್ ಒಂದ್ ಫೂಟ್ದಾದ್ರೆ ರೀ. ಇದ್ರ ಬಗ್ಗೆ ರೀ, ಇದು ಹುಲ್ ಅದು ತೆಗಿಯಾಕ ಭಾರಿ ಐತ್ರಿ. ಇದು ನಾ ಕಲ್ ತೆಗಿಯಾಕ ಪ್ರಯತ್ನ ಮಾಡಿ, ಕಲ್ ತೆಗಿಯಾಕ ಇದು ಸ್ವಲ್ಪ ಬೆಂಡ್ ಆಗಿದಾವ, ಆದ್ರೆ ಸೀದಾ ಮಾಡ್ಕೊಂಡ್ವಿ. ಆ ಮಾತ್ ಬೇರೆ ಸರಿ, ಹುಲ್ ಮಾತ್ರ ಜಬರ್ದಸ್ತ್ ತೆಗಿತೈತಿ. ಇಷ್ಟೇನ ಬಾಯಿ ತುಂಬಿತಂದ್ರ ಲೋಡ್ ತಗೊಳುದಿಲ್ರಿ. ಅದ ಯಾಕಂದ್ರ ಹುಲ್ಲು ತೆಗಿತ್ನಾಗ ಹಿಂಗ್ ಮೆತ್ತಗ್ ಮಾಡಿದ್ ಮಣ್ಣು ಇರ್ತದ್ರಲ್ಲ, ಅದ ಒಳಗೆ ಇಳಿಯಾಕ ಹಿಡ್ತೈತ್ರಿ. ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ಒಂದ್ ಅಳತಿ ಇಟ್ಟ ಮ್ಯಾಗಿನ ಮ್ಯಾಗ ಅಟ್ಟ ಹುಲ್ ತೆಗದ್ರ ಇದು ಕೆಲಸ ಚಲೋ ಕೊಡ್ತದ. ಒಂದ್ ಹೇಳ್ಬೇಕಂದ್ರ ವಿಶೇಷತ, ಇದನ್ನ ಒಂದ್ ಇಟ್ಟ ಬಿಡ್ತ ಕಡಿಮೆ ಮಾಡಿದ್ರೆ ಒಳ್ಳೇದಿತ್ರಿ. ಯಾಕಂದ್ರ ಇದು ಫುಲ್ ಲೋಡ್ ಆದ್ಕೊಂಡು ನಿಲ್ಬಾರ್ದು, ಗಾಡಿ ಹೋಗ್ತಿರ್ಬೇಕು, ಬಲೆ ಹುಲ್ಲು ತಗೋದ್ರ ಕಷ್ಟ ಹೋದ್. ಹಿಂಗಾಗಿ ಒಂದ್ ಇಟ್ಟ ಬಿಡ್ತಿದ್ರೆ ಚಲೋ ಅಂತ. ಸೊ ಕಂಟಿನ್ಯೂಸ್ ಹೋಗ್ತೈತಿ. ಅದಾದ ನಂತರ ಇದು ಬೀಜ ಹಾಕೋದು ಇದಾರೆ, ಇದು ಏನೋ ಯೂರಿಯಾ ಹಾಕ್ಬೋದು ಅಥವಾ ಕೂರಿ ಅಂತ ಹೇಳ್ಬೋದ್ರಿ. ಈ ಮಷಿನ್ದಾಗ ಹಿಂಗೈತಿರ್ಲ, ಈಗ ಮನ್ಯಾಗನ ಇದನ್ನ ಟ್ರಯಲ್ ತಗೊಂಡ್ ನೋಡಿದೇವ್ರಿ. ಈಗ ಒಳಗ್ ಹಾಕಿದ್ದು ಇವು 2 ಸೆಟ್ ಕೊಡಿದ್ರಿ ನೀವು. ಒಳಗ ಬೀಜ ಎಷ್ಟು ಪ್ರಮಾಣ ಬೀಳ್ಬೇಕು, ಹೆಂಗ ರೆಗ್ಯುಲರ್ ಬೀಳ್ಬೇಕು, ಇಂಟರ್ವಲ್ ಬೀಳ್ಬೇಕು. ಇಂಟರ್ವಲ್ ಕಂಟಿನ್ಯೂಸ್ 2 ಅದಾವ್ರಿ. ಇಂಟರ್ವಲ್ದ ಈಗ ಹಾಕಿದೇವ್ರಿ, ಯಾಕಂದ್ರೆ ಜೋಳ ಹಾಕೋದಕ್ಕಾಗಿ. ಅದ ರೆಗ್ಯುಲರ್ದ ಏನೈತ್ರಿ 6 ಕಂಟಿನ್ಯೂಸ್ ಬೀಳ್ತದ, ಮತ್ತೆ ಜಾಸ್ತಿ ಪ್ರಮಾಣ ಬೀಳ್ತದ. ಯಾಕಂದ್ರೆ ಗ್ರೂವ್ ದೊಡ್ಡದವ್ರಿ ಇದ್ರು ಅಡ್ಜಸ್ಟ್ ಮಾಡಿದ್ವು. ಸೊ ಹಿಂಗಾಗಿ ಈಗ 3 ಇದ್ರದ 6 ಸ್ಲಾಟ್ ಬದ್ಲಿ 3 ಸ್ಲಾಟ್ ಇದ ಹಾಕಿದೇವ್ರಿ ಬೀಜ ಸೆಲೆಕ್ಟ್ ಮಾಡೋದು. ಇದ್ರದ್ದು ಹೆಂಗೈತ್ರಿ, ಇದ್ರೊಳಗನು ಶುರುವಾದಿಗೆ 7-8 ಬೀಜ ಬೆಳೆಯಾಯ್ತು ಅಂದ್ರೆ ಗುಚ್ಚು ಒಂದ ಜಾಗದಾಗ ಅನಾನ ಕಡಿಮೆ ಮಾಡ್ಬೇಕು, 3-4 ಆದ್ರ ಸಾಕು ಅಂತ ನನ್ನ ಆ ಉದ್ದೇಶಲಿ ಒಂದ್ ಸ್ವಲ್ಪ ಅದನ್ನ ನಾವು ಇದು ಗ್ಲೂ ಗನ್ಲೆ ಅರ್ಧ ಪ್ಯಾಕ್ ಮಾಡಿದೇನ್ರಿ. ಸೊ ಹಿಂಗಾಗಿ ನನಗೆ ಎಷ್ಟ್ ಬೇಕು ಅಟ್ಟ ಬೆಳೆ ಆಯ್ತ್ರಿ. ಇನ್ನು ಇದನ್ನ ಬಿತ್ತಬೇಕು ಇವತ್ತು.